ಇನ್ನು ಇದೀಗ ಕೊಟ್ಟ ಮಾತನ್ನ ರಾಜ್ಯ ಸರ್ಕಾರ ತಪ್ಪಿದ್ಯಾ? ಹಾಗಾದ್ರೆ ಸಿದ್ಧಗಂಗಾ ಮಠಕ್ಕೆ ತಲೆದೂರಲಿದೆ ನೀರಿನ ಹಾಹಾಕಾರ. 70 ಲಕ್ಷ ಬಿಲ್ ಪಾವತಿಸಿದಷ್ಟು ಬಡವಾಯ್ತಾ ಸರ್ಕಾರ? ಹಾಗಾದ್ರೆ ಕೇವಲ 70 ಲಕ್ಷ ಬಿಲ್ ಅನ್ನ ಪಾವತಿ ಮಾಡದಷ್ಟು ಬಡವಾಗಿದ್ಯಾ ರಾಜ್ಯ ಸರ್ಕಾರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಕೊಟ್ಟ ಮಾತನ್ನ ತಪ್ಪಿದ್ಯಾ ರಾಜ್ಯ ಸರ್ಕಾರ? ಸಿದ್ಧಗಂಗಾ ಮಠಕ್ಕೆ ತಲೆದೂರಲಿದೆ ನೀರಿನ ಹಾಹಾಕಾರ. 70 ಲಕ್ಷ ಬಿಲ್ ಪಾವತಿಸಿದಷ್ಟು ಬಡವಾಯ್ತಾ ಸರ್ಕಾರ ಅನ್ನುವಂತ ಪ್ರಶ್ನೆ ಕೇಳ್ತಾ ಇದೆ. ಹೊನ್ನೇನಹಳ್ಳಿ ಪಂಪ್ ಹೌಸ್ನಲ್ಲಿ ನೀರು ಪೂರೈಕೆ ಬಂದ್ ಮಾಡಲಾಗಿದೆ. ಕೆರೆಗೆ ನೀರು ಹರಿಸುವ ಪ್ರಕ್ರಿಯೆ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ದೇವರಾಯಪಟ್ಟಣ ಕೆರೆಗೆ ನೀರು ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಮಠಕ್ಕೆ ನೀರಿನ ಕೊರತೆ ಆಗುವಂತಹ ಸಾಧ್ಯತೆಗಳಿದೆ. ಸಿದ್ಧಗಂಗಾ ಮಠದಲ್ಲಿ ನಡೆಯುವಂತಹ ಜಾತ್ರೆಗೂ ಕೂಡ ಒಂದು ಸಂದರ್ಭದಲ್ಲಿ ನೀರಿನ ಅಭಾವ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಫೆಬ್ರವರಿ 6ರಿಂದ 20ರವರೆಗೂ ಕೂಡ ನಡೆಯಲಿರುವಂತಹ ಸಿದ್ಧಗಂಗಾ ಜಾತ್ರೆ, ಈ ಜಾತ್ರೆಗೂ ಕೂಡ ನೀರಿನ ಹಾಹಾಕಾರ ಬರುವಂತಹ ಸಾಧ್ಯತೆಗಳಿದೆ. ಜಾತ್ರೆಗೆ ಪ್ರತಿದಿನ 1 ಲಕ್ಷಕ್ಕೂ ಹೆಚ್ಚು ಜನ ಬರುವಂತಹ ನಿರೀಕ್ಷೆ ಇದೆ. ಈ ಸಂದರ್ಭದಲ್ಲಿ ನೀರಿನ ಕೊರತೆ ಆದ್ರೆ ತುಂಬಾ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ಪ್ರತಿದಿನ 10,000 ವಿದ್ಯಾರ್ಥಿಗಳ ಉಪಯೋಗಕ್ಕೆ ನೀರು ಬೇಕೇ ಬೇಕು. ಆದ್ರೂ ಕೂಡ ಅಲ್ಲಿ ನೀರನ್ನ ಬಿಡ್ತಾ ಇಲ್ಲ. ರಾಜ್ಯ ಸರ್ಕಾರ ಈ ಕುರಿತಾಗಿ ಮಾತನ್ನ ಕೂಡ ಕೊಟ್ಟಿತ್ತು. ಯಾವುದೇ ರೀತಿಯಲ್ಲೂ ಕೂಡ ನೀರಿನಲ್ಲಿ ವ್ಯತ್ಯಯ ಆಗೋದಿಲ್ಲ ಅಂತ. ಆದ್ರೂ ಕೂಡ ರಾಜ್ಯ ಸರ್ಕಾರ ಕೊಟ್ಟ ಮಾತನ್ನ ತಪ್ಪಿರುವ ರೀತಿಯಲ್ಲಿ ಕಾಣ್ತಾ ಇದೆ. ಸಿದ್ಧಗಂಗಾ ಮಠಕ್ಕೆ ನೀರಿನ ಹಾಹಾಕಾರ ತಲೆದೂರುವಂತಹ ಸಾಧ್ಯತೆಗಳಿರುವಂಥದ್ದು. 70 ಲಕ್ಷ ಬಿಲ್ ಪಾವತಿ ಮಾಡದಷ್ಟು ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಬಡವಾಗಿದ್ಯಾ? ಹಾಗಾದ್ರೆ ಪ್ರತಿನಿತ್ಯ ಸಾವಿರಾರು ಮಕ್ಕಳು ಊಟವನ್ನ ಮಾಡ್ತಾರೆ. ಇನ್ನೇನು ಸಿದ್ಧಗಂಗಾ ಜಾತ್ರೆ ಕೂಡ ಬರ್ತಾ ಇದೆ. ಆ ಜಾತ್ರೆಯ ಸಂದರ್ಭದಲ್ಲೂ ಕೂಡ ನೀರಿನ ಅಭಾವ ಉಂಟಾಗುವಂತಹ ಸಾಧ್ಯತೆಗಳಿದೆ. ಕೆರೆಗೆ ನೀರು ಹರಿಸುವಂತಹ ಪ್ರಕ್ರಿಯೆ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ. ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಸಿದ್ಧಗಂಗಾ ಜಾತ್ರೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಪ್ರತಿನಿತ್ಯ 1 ಲಕ್ಷಕ್ಕೂ ಹೆಚ್ಚು ಜನ ಅಲ್ಲಿ ಬರ್ತಾರೆ ಜಾತ್ರೆಗೆ. ಈ ಒಂದು ಸಂದರ್ಭದಲ್ಲಿ ನೀರಿನ ತೊಂದರೆ ಆಯ್ತು ಅಂತ ಅಂದ್ರೆ ಅಷ್ಟೂ ಜನ ಎಲ್ಲೋ ಒಂದ್ ಕಡೆ ಅವರ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿರುವಂಥದ್ದು. ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ನಡೆಯುವಂತಹ ಜಾತ್ರೆ ಇದು. ಮಠಕ್ಕೆ ನೀರಿನ ಕೊರತೆ ಆಗುವಂತಹ ಸಾಧ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ಜಾತ್ರೆಗೂ ಕೂಡ ನೀರಿನ ಅಭಾವ ಆಗುತ್ತೆ. ಫೆಬ್ರವರಿ 6ರಿಂದ 20ರವರೆಗೂ ಕೂಡ ಸಿದ್ಧಗಂಗಾ ಜಾತ್ರೆ ನಡೆಯುತ್ತೆ. ಜಾತ್ರೆಗೆ ಪ್ರತಿದಿನ 1 ಲಕ್ಷಕ್ಕೂ ಹೆಚ್ಚು ಜನ ಅಲ್ಲಿ ಬರುವಂತಹ ನಿರೀಕ್ಷೆ ಕೂಡ ಇದೆ. ಆ ಸಂದರ್ಭದಲ್ಲಿ ನೀರಿನ ತೊಂದರೆ ಆಯ್ತು ಅಂತ ಅಂದ್ರೆ ಅಷ್ಟೂ ಜನಕ್ಕೂ ಕೂಡ ಅದು ಪರಿಣಾಮವನ್ನ ಬೀರುತ್ತೆ. ಅದೇ ರೀತಿಯಾಗಿ ಪ್ರತಿದಿನ ಅಲ್ಲಿ ಊಟವನ್ನ ಮಾಡ್ತಾರೆ. ಊಟಕ್ಕೆ ನೀರು ಬೇಕು, ಅಲ್ಲಿ ಉಳ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ನೀರು ಬೇಕು. ಎಲ್ಲದಕ್ಕೂ ಕೂಡ ನೀರು ಬೇಕಾಗಿರೋದ್ರಿಂದ ಇದೀಗ ವ್ಯತ್ಯಯ ಉಂಟಾಗಿರುವಂಥದ್ದು. ರಾಜ್ಯ ಸರ್ಕಾರ ಕೂಡ ಈ ಕುರಿತಾಗಿ ಮಾತನ್ನ ಕೊಟ್ಟಿತ್ತು. ಆ ಮಾತನ್ನ ಕೂಡ ತಪ್ಪಿರುವಂತೆ ಕಾಣಿಸ್ತಾ ಇದೆ. ವಿದ್ಯಾರ್ಥಿಗಳ ಉಪಯೋಗಕ್ಕೆ ನೀರು ಬೇಕೇ ಬೇಕಾಗಿತ್ತು. ಆದ್ರೂ ಕೂಡ ನೀರನ್ನ ಬಿಡ್ಲಾಗ್ತಾ ಇಲ್ಲ. ಕೊಟ್ಟ ಮಾತನ್ನ ರಾಜ್ಯ ಸರ್ಕಾರ ಕೂಡ ಉಳಿಸ್ಕೊಳ್ತಾ ಇಲ್ಲ. ಹೊನ್ನೇನಹಳ್ಳಿ ಪಂಪ್ ಹೌಸ್ನಲ್ಲೂ ಕೂಡ ನೀರನ್ನ ಸ್ಥಗಿತ ಮಾಡಲಾಗಿದೆ. ಇನ್ನು ಕೆರೆಗೆ ನೀರು ಹರಿಸುವಂತಹ ಪ್ರಕ್ರಿಯೆ ಕೂಡ ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ನಿಟ್ಟಿನಲ್ಲಿ ದೇವರಾಯಪಟ್ಟಣ ಕೆರೆಗೆ ನೀರು ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಹಾಗಾಗಿ ನೀರಿನ ಹಾಹಾಕಾರ ಅಲ್ಲಿ ತಲೆದೂರಿದೆ.